ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಡಿಕೆಶಿ ಪ್ರಮಾಣ ವಚನದಲ್ಲಿ ನಿರೂಪಕಿ ಬಗ್ಗೆ ಜಾಲತಾಣದಲ್ಲಿ ಬಿಸಿ ಚರ್ಚೆ. ಶಾಲಿನಿ ರಜನೀಶ್ ಬಗ್ಗೆ ಜನ ಏನಂತಿದ್ದಾರೆ ಗೊತ್ತಾ? ಇವರೇ ನಿರೂಪಣೆ ಮಾಡಿದ್ಯಾಕೆ? ಕಾರಣ ಇಲ್ಲಿದೆ ನೋಡಿ. ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ನಿರೂಪಣೆ ಮಾಡಿ ಗಮನ ಸೆಳೆದವರು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು. ವೃತ್ತಿಪರ ನಿರೂಪಕಿ ಬದಲು ಐಎಎಸ್ ಅಧಿಕಾರಿ ಯಾಕೆ ನಿರೂಪಣೆ ಮಾಡಿದ್ರು ಅನ್ನೋದಕ್ಕೆ ಕಾರಣ ಸರ್ಕಾರದ ಶಿಷ್ಟಾಚಾರ ಮತ್ತು ಸಾಂವಿಧಾನಿಕ ನಿಯಮ ಆಗಿದೆ. ಅರ್ಥಾತ್ ಅಂದ್ರೆ ಮೇ 3ನೇ ತಾರೀಕು ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು, ಉಪ ಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವರು ಸೇರಿದಂತೆ ಕೆಲವು ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಈ ಅದ್ಧೂರಿ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಿಸಿ ಚರ್ಚೆ ಆಗ್ತಾ ಇರೋದು ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿರುವಂತಹ ನಿರೂಪಕಿಯದ್ದು. ಯಾರಿವರು? ಇವರೇ ಯಾಕೆ ನಿರೂಪಣೆಯನ್ನ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಮೂಡಿದೆ. ಬೇರೆ ಯಾರು ಸಿಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಇವರ ನಿರೂಪಣೆ ನೋಡಿ ಅವರು ನೆನಪಾದ್ರು, ಇವ್ರ ನೆನಪಾದ್ರು, ಅವರ ಅನುಪಸ್ಥಿತಿ ಕಾಡ್ತಾ ಇದೆ, ಇವರ ಅನುಪಸ್ಥಿತಿ ಕಾಡ್ತಾ ಇದೆ ಅಂತ ಮಾತಾಡ್ಕೊಂಡಿದ್ದಾರೆ. ಹಾಗಿದ್ರೆ ನಿರೂಪಣೆ ಮಾಡಿದವರು ಯಾರು ಅಂತ ಹೇಳೋದಾದ್ರೆ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಂತ. ಇವರದ್ದು ನಿರೂಪಣಾ ವೃತ್ತಿ ಅಲ್ವೇ ಅಲ್ಲ, ಬದಲಿಗೆ ಇವರು ಐಎಎಸ್ ಅಧಿಕಾರಿ. 1989ನೇ ಬ್ಯಾಚ್ನ ಹಿರಿಯ ಐಎಎಸ್ ಅಧಿಕಾರಿಯಾಗಿದ್ದು ಉತ್ತರ ಪ್ರದೇಶದ ಮೂಲದವರು. ಮಾತೃಭಾಷೆ ಹಿಂದಿ. ಕರ್ನಾಟಕದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಕಾರಣದಿಂದ ಕನ್ನಡವನ್ನ ಕಲಿತಿದ್ದಾರೆ. ಕನ್ನಡದಲ್ಲೇ ನಿರೂಪಣೆ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಕನ್ನಡ ಶಬ್ದಗಳನ್ನ ಮಾತಾಡುವಾಗ ಕೆಲವೊಮ್ಮೆ ತೊಡಗಿದ್ದಾರೆ. ಹಾಗಿದ್ರೆ ವೃತ್ತಿ ನಿರತ ನಿರೂಪಣೆ ಮಾಡುವವರನ್ನ ಕರೆಸುವುದಕ್ಕೆ ಆಗ್ತಾ ಇರ್ಲಿಲ್ವಾ ಅಂತ ಕೇಳೋರು ಕೂಡ ಇದ್ದಾರೆ. ಇದು ಶಿಷ್ಟಾಚಾರ, ಇದಕ್ಕೆ ಉತ್ತರ ಇಲ್ಲ. ಯಾಕಂತಂದ್ರೆ ಇದು ಸರ್ಕಾರದ ಶಿಷ್ಟಾಚಾರ. ಇದೊಂದೇ ಕಾರ್ಯಕ್ರಮ ಅಲ್ಲ. ಮುಖ್ಯಮಂತ್ರಿಗಳ ಪದಗ್ರಹಣ ಸಮಾರಂಭದಲ್ಲಿ ನಿಯಮದ ಪ್ರಕಾರ ಇರುವ ಪ್ರೋಟೋಕಾಲ್ ಪ್ರಕಾರ ಮುಖ್ಯ ಕಾರ್ಯದರ್ಶಿಗಳೇ ನಿರೂಪಣೆಯನ್ನ ಮಾಡ್ತಾರೆ. ಇವರ ಅನುಪಸ್ಥಿತಿಯಲ್ಲಿ ಅವರಿಂದ ನಿಯೋಜಿತ ಹಿರಿಯ ಅಧಿಕಾರಿಗಳು ಈ ಕೆಲಸವನ್ನು ಮಾಡ್ತಾರೆ. ರಾಜ್ಯ ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಅಧಿಕೃತವಾಗಿ ಕಲಾಪಗಳನ್ನ ನಡೆಸ್ತಾರೆ. ಆಯಾ ಪ್ರಾದೇಶಿಕ ಭಾಷೆ ಬರದೇ ಇದ್ರೆ ಅವರು ಅತ್ಯಂತ ಸುಲಲಿತವಾಗಿ ಮಾತನಾಡುವ ಇಂಗ್ಲಿಷ್ ಭಾಷೆಯಲ್ಲಿ ನಿರೂಪಣೆ ಮಾಡಿದ್ದೂ ಇದೆ. ಆದರೆ ಹಾಲಿ ಮುಖ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕನ್ನಡದಲ್ಲಿ ನಿರೂಪಣೆಯನ್ನ ಮಾಡಿದ್ದಾರಷ್ಟೇ. ಸಂವಿಧಾನದ ಪ್ರಕಾರ, ಇನ್ನು ಸಂವಿಧಾನದ ಪ್ರಕಾರದಲ್ಲಿ ಹೇಳೋದಾದ್ರೆ ಸಂವಿಧಾನದ 164(a) ಅಂದ್ರೆ 3ನೇ ವಿಧಿಯ ಅಡಿಯಲ್ಲಿ ರಾಜ್ಯಪಾಲರು ಬೋಧಿಸುವ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನ ಮುಖ್ಯಮಂತ್ರಿ ಸ್ವೀಕರಿಸ್ತಾರೆ. ಈ ಸಂದರ್ಭದಲ್ಲಿ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರದ್ದಾಗಿರುತ್ತೆ. ಅಧಿಕೃತ ನೇಮಕಾತಿ ಸೂಚನೆ ಓದೋದು, ಹೊಸ ಸರ್ಕಾರದ ನೀತಿಗಳನ್ನ ಕಾರ್ಯಗತಗೊಳಿಸುವುದು ಸೇರಿದಂತೆ ಪ್ರಮಾಣ ವಚನ ಸ್ವೀಕರಿಸುವ ಎಲ್ಲಾ ವಿಷಯಗಳ ಬಗ್ಗೆಯೂ ಕೂಡ ನಿಭಾಯಿಸುವುದು ಅವರ ಕರ್ತವ್ಯ ಆಗಿರುತ್ತೆ. ಈ ಸಂದರ್ಭದಲ್ಲಿ ಅವರು ನಿರ್ಣಾಯಕ ಆಡಳಿತಾತ್ಮಕ ಪಾತ್ರವನ್ನು ಕೂಡ ವಹಿಸ್ತಾರೆ. ಹಾಗೆಂದು ಇದೇ ಮೊದಲೇನಲ್ಲ, ಪ್ರತಿ ಬಾರಿಯೂ ಕೂಡ ಮುಖ್ಯ ಕಾರ್ಯದರ್ಶಿಗಳು ಅಥವಾ ಸರ್ಕಾರದ ಹಿರಿಯ ಅಧಿಕಾರಿಗಳೇ ನಿರೂಪಣೆಯನ್ನ ಮಾಡಬೇಕು ಅನ್ನೋದು ನಿಯಮ ಅಷ್ಟೇ. ಶಾಲಿನಿ ರಜನೀಶ್ ಅವರ ಕುರಿತು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಶಾಲಿನಿ ರಜನೀಶ್ ಅವರ ಕುರಿತು ಹೇಳೋದಾದ್ರೆ ಇವರು ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ವ್ಯವಹಾರ ಆಡಳಿತದಲ್ಲಿ MBA ಸ್ನಾತಕೋತ್ತರ ಪದವಿ, ಹಾಗೆ ರಾಜಕೀಯ ವಿಜ್ಞಾನದಲ್ಲಿ ಡಾಕ್ಟರೇಟ್ ಅಂದ್ರೆ PhD ಪಡೆದಿದ್ದಾರೆ. ಇವರ ಪತಿ ರಜನೀಶ್ ಗೋಯಲ್ ಕೂಡ ಹಿರಿಯ IAS ಅಧಿಕಾರಿಯಾಗಿದ್ದು ಇವರಿಬ್ಬರು ಕರ್ನಾಟಕದ ಇತಿಹಾಸದಲ್ಲೇ ಒಂದೇ ಹುದ್ದೆಯನ್ನ ಅಂದ್ರೆ ಮುಖ್ಯ ಕಾರ್ಯದರ್ಶಿ ಅಲಂಕರಿಸಿದ ಅಪರೂಪದ ದಂಪತಿ ಅನ್ನುವಂತಹ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನದಲ್ಲಿ ಆಂಕರಿಂಗ್ ಮಾಡಿದಂತಹ ಶಾಲಿನಿ ರಜನೀಶ್ ಅವರಿಗೆ ಎಲ್ಲೋ ಒಂದು ಕಡೆ ಕನ್ನಡ ಬರ್ತಾ ಇಲ್ಲ, ಕನ್ನಡದ ಬಗ್ಗೆ ಅವ್ರಿಗೆಲ್ಲೋ ಒಂದು ಕಡೆ ಗಮನ ಇಲ್ಲ, ಮಾತಿನ ಸ್ಪಷ್ಟತೆ ಅಂದ್ರೆ ಪದಗಳ ಬಳಕೆಯಲ್ಲಿ ಎಲ್ಲೋ ಒಂದು ಕಡೆ ಸ್ಪಷ್ಟತೆ ಇಲ್ಲ ಅನ್ನುವಂತಹ ಮಾತುಗಳು ಇಡೀ ದಿನ ಅಷ್ಟೇ ಅಲ್ಲದೆ ಇಲ್ಲಿವರೆಗೂ ಕೂಡ ಚರ್ಚೆ ಆಗ್ತಾನೆ ಇದೆ. ಬೇರೆ ಆಂಕರ್ಗಳನ್ನ ಕಳಿಸಬಹುದಿತ್ತು ಅಥವಾ ತಿಳಿದಂತವರನ್ನ ಅಲ್ಲಿ ನಿಲ್ಲಿಸಬಹುದಾಗಿತ್ತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಕಾರಣ ಹೀಗಿರೋದ್ರಿಂದ ಯಾರನ್ನು ಕೂಡ ಆ ಜಾಗದಲ್ಲಿ ನಿಲ್ಲಿಸೋ ಹಾಗಿಲ್ಲ. ಶಾಲಿನಿ ರಜನೀಶ್ ಅವರೇ ಹಾಗಾಗಿ ನಿರೂಪಣೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂತದ್ದು. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.